ಆದಾಯ ಪ್ರಮಾಣ ಪತ್ರ ಆಗಿರಬಹುದು, ಜಾತಿ ಪ್ರಮಾಣ ಪತ್ರ, ನಿಮಗೆ ವಸತಿ ಯೋಜನೆ, ಪಡಿತರ ಚೀಟಿ, ಕೃಷಿ ಸಬ್ಸಿಡಿ ಅಥವಾ ಸರ್ಕಾರಿ ಸೌಲಭ್ಯಗಳಿಗೆ ಈ ಪ್ರಮಾಣ ಪತ್ರಗಳು ಬೇಕೇ ಬೇಕಲ್ವಾ? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಒಂದು ಮೊಬೈಲ್ ಅಲ್ಲೇ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಯಾಕೆ ಅಂತಂದ್ರೆ ತಹಶೀಲ್ದಾರ್ ಕಚೇರಿಗಳಿಗೆ ನೀವು ಹೋಗಬೇಕಾಗಿಲ್ಲ, ದಿನಗಟ್ಲೆ ಅಲೆದಾಡಬೇಕು ಅಂತಿಲ್ಲ, ಕ್ಯೂ ಅಲ್ಲಿ ನಿಲ್ಲಬೇಕು ಅಂತಿಲ್ಲ, ನೀವೇ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಏನೇನ್ ದಾಖಲೆಗಳು ಬೇಕು, ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಅರ್ಜಿ ಸ್ಥಿತಿಯನ್ನ ಹೇಗಪ್ಪ ಚೆಕ್ ಮಾಡೋದು, ಹೀಗೆ ಎ ಟು ಝೆಡ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದಂತ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದಾಗಿತ್ತು. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರವನ್ನ ಹೇಗೆ ಮಾಡಿಸ್ಬೇಕು ಅನ್ನೋ ಒಂದು ವಿಡಿಯೋ ಮಾಡಿ ಮೇಡಮ್ ಅಂತ ತುಂಬಾ ಜನ ಕೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತಿನ ಮಟ್ಟಕ್ಕೆ ಡಿಜಿಟಲ್ ಯುಗದಲ್ಲಿ ಸರ್ಕಾರಿ ಸೇವೆಗಳು ಜನರ ಮನೆ ಬಾಗಿಲಿಗೆ ಬರ್ತಾ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಕಾಲದಲ್ಲಿ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಬೇಕು ಅಂತಂದ್ರೆ ತಹಶೀಲ್ದಾರ್ ಕಚೇರಿಗಳಿಗೆ ಹೋಗಿ ದಿನಗಟ್ಲೆ ಅಲ್ದಾಡಬೇಕಿತ್ತು, ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗ್ಬೇಕಿತ್ತು, ಕ್ಯೂ ಅಲ್ಲಿ ನಿಲ್ಬೇಕಿತ್ತು, ಆದ್ರೆ ಮತ್ತೆ ವಾಪಸ್ ಹಂಗೆ ಬರಬೇಕಿತ್ತು. ಈಗ ಕರ್ನಾಟಕ ಸರ್ಕಾರದ ಡಿಜಿಟಲ್ ಉಪಕ್ರಮಗಳಾದಂತ ಸೇವಾ ಸಿಂಧು ಆಗಿರ್ಬೋದು, ನಾಡ ಕಚೇರಿ ಪೋರ್ಟಲ್ಗಳ ಮೂಲಕ ಮನೆಯಲ್ಲೇ ಕುಳಿತುಕೊಂಡು ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಇತ್ತು ಅಂತಂದ್ರೆ ಸುಲಭವಾಗಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಾತಿ ಹಾಗೆ ಆದಾಯ ಪ್ರಮಾಣ ಪತ್ರ ಯಾಕೆ ಇಂಪಾರ್ಟೆಂಟ್, ಎಲ್ಲಿ ಹಾಗೆ ಹೇಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ, ದಾಖಲೆಗಳು ಏನೇನ್ ಬೇಕು, ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಅರ್ಜಿಯ ಸ್ಥಿತಿಯನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡಬೇಕು, ಹೀಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಬಟ್ ಮೊದಲನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣವಾ. ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಕೇವಲ ಕಾಗದದ ದಾಖಲೆಗಳಲ್ಲ ಸ್ನೇಹಿತರೆ. ನಿಮ್ಮ ಶೈಕ್ಷಣಿಕ ಆಗಿರ್ಬೋದು, ವೃತ್ತಿ ಜೀವನ ಆಗಿರ್ಬೋದು, ಸರ್ಕಾರಿ ಸೌಲಭ್ಯಗಳನ್ನ ಪಡೆಯೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತ ದಾಖಲೆ. ಅಂದ್ರೆ ಶಾಲಾ ಆಗಿರ್ಬೋದು, ಕಾಲೇಜ್ಗಳಲ್ಲಿ ಪ್ರವೇಶ ಪಡೆಯುವಾಗ ಸರ್ಕಾರದ ಮೀಸಲಾತಿ ಸೌಲಭ್ಯವನ್ನ ನೀವು ಪಡಿಬೇಕು ಅಂತಂದ್ರೆ ಜಾತಿ ಪ್ರಮಾಣ ಪತ್ರವನ್ನ ಕೊಡಬೇಕಾಗತ್ತೆ. ಇನ್ನು ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಇಲಾಖೆಗಳಲ್ಲಿ ನೀಡುವಂತ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಆದಾಯ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳ್ತಾರೆ, ಹೌದಾ? ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿ ಆಗಿರ್ಬೋದು, ವಯೋಮಿತಿ ಸಡಿಲಿಕೆ ಆಗಿರ್ಬೋದು, ಶುಲ್ಕ ವಿನಾಯಿತಿಯನ್ನ ಪಡಿಬೇಕು, ಡಿಸ್ಕೌಂಟ್ ಅನ್ನ ಪಡಿಬೇಕು ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ವಸತಿ ಯೋಜನೆ, ಪಡಿತರ ಚೀಟಿ, ಕೃಷಿ ಸಬ್ಸಿಡಿ ಅಥವಾ ಸ್ವಯಂ ಉದ್ಯೋಗ ಯೋಜನೆಗಳು ಸೇರಿದಂತೆ ಹಲವು ಸರ್ಕಾರಿ ಸೌಲಭ್ಯಗಳಿಗೆ ಈ ಪ್ರಮಾಣ ಪತ್ರಗಳು ಬೇಕೇ ಬೇಕಾಗತ್ತೆ ಸ್ನೇಹಿತರೆ. ಅಷ್ಟೇ ಯಾಕೆ, ಪರೀಕ್ಷಾ ಶುಲ್ಕ ಆಗಿರ್ಬೋದು, ಕಾಲೇಜ್ ಶುಲ್ಕ ಆಗಿರ್ಬೋದು ಅಥವಾ ಸರ್ಕಾರಿ ಶುಲ್ಕಗಳಲ್ಲಿ ರಿಯಾಯಿತಿ ಪಡಿಬೇಕು ಅಂತಂದ್ರೆ ನೀವು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರವನ್ನ ಕೊಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಈಗ ಯಾವುದೇ ಒಂದು ವರ್ಗದ ಜನರಾಗಿರ್ಬೋದು ಅಥವಾ ನಿಮ್ಗೆ ಒಂದು ಸರ್ಕಾರಿ ಒಂದಷ್ಟು ಸೀಟ್ಗಳು ಬೇಕು, ಏನಾದ್ರೂ ಸರ್ಕಾರಿ ಕೆಲಸಗಳು ಬೇಕು ಅಂತಂದ್ರೆ ಮುಖ್ಯವಾಗಿ ನಿಮ್ಗೆ ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಎಷ್ಟು ಇಂಪಾರ್ಟೆಂಟೋ ಅದೇ ತರ ನೀವು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಕೊಡ್ಲೇಬೇಕಾಗತ್ತೆ. ಆದ್ರೆ ಜನರಿಗಿರುವಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಮೇಡಮ್ ನಮ್ಗೆ ಜಾತಿ ಆದಾಯ ಪ್ರಮಾಣ ಪತ್ರ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆ ಬನ್ನಿ, ನಾಡಿದ್ ಬನ್ನಿ, ಅಥವಾ ತಹಶೀಲ್ದಾರ್ ಕಚೇರಿಯಲ್ಲಿ ಲೈನ್ ಪೂರ್ತಿ ನಿಲ್ಬೇಕು, ಲೈನ್ ನಮ್ದು ಸರದಿ ಬಂತು ಅಂತಂದ್ರೂ ಕೂಡ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವು ಮಿಸ್ ಮಾಡ್ಕೊಂಡಿರ್ತೀವಿ, ಸೊ ಡಾಕ್ಯುಮೆಂಟ್ಸ್ ಮತ್ತೆ ಹೋಗಿ ತರಬೇಕು, ಮತ್ತೆ ಲೈನ್ ಅಲ್ಲಿ ನಿಲ್ಬೇಕು, ಸೊ ಸಾಕಾಗಿದೆ ಅಂತ ತುಂಬಾ ಜನ ಹೇಳಿದ್ದು ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಆನ್ಲೈನ್ ನಲ್ಲಿ ನೀವು ಮೊಬೈಲ್ ಅಲ್ಲಿ ಹೇಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಈಗ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋ ಬಗ್ಗೆ ಹೇಳ್ತೀನಿ. ಅದಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕು. ಸೊ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ, ರೇಷನ್ ಕಾರ್ಡ್ ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ಟಿಸಿ ಬೇಕಾಗತ್ತೆ, ಅಥವಾ ಅಂಕಪಟ್ಟಿ ಜಾತಿ ಉಲ್ಲೇಖ ಆಗಿರಬೇಕು, ಅದು ಬೇಕಾಗುತ್ತೆ. ಸೊ ಕುಟುಂಬದ ಆದಾಯಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಅಗತ್ಯ ಇದ್ರೆ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಕೆಲವೊಂದಷ್ಟು ಕಡೆಗಳಲ್ಲಿ ಕೇಳ್ತಾರೆ, ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕೇ ಬೇಕು ಸ್ನೇಹಿತರೆ.
ಸ್ನೇಹಿತರೆ. ಸೊ ಹಾಗಾದ್ರೆ ಆನ್ಲೈನ್ ನಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು? ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ನಾಡ ಕಚೇರಿ ಅಧಿಕೃತ ಜಾಲತಾಣದ ಮೂಲಕ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಅಧಿಕೃತ ನಾಡ ಕಚೇರಿ ವೆಬ್ಸೈಟ್ಗೆ ಹೋಗಬೇಕು. ನಾನು ಅದರ ಲಿಂಕ್ ಅನ್ನ ಹಾಕ್ತಾ ಇದ್ದೀನಿ. ಸೊ ನಾಡ ಕಚೇರಿ ಡೈರೆಕ್ಟ್ ಲಿಂಕ್ ಅನ್ನ ನಾನು ಇಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ನೀವು ನೋಡಬಹುದು ಮುಖಪುಟದಲ್ಲಿ ಕಾಣಿಸುವಂತ ಆನ್ಲೈನ್ ಅಪ್ಲಿಕೇಶನ್ ಲಾಗಿನ್ ಅನ್ನುವಂತ ಒಂದು ಆಯ್ಕೆ ಇದೆಯಾ, ಅದನ್ನ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು 10 ಅಂಕಿಯ ಮೊಬೈಲ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಅಂದ್ರೆ ಇಲ್ಲಿ OTP ಬರುತ್ತೆ, ಅದನ್ನ ಎಂಟರ್ ಮಾಡಬೇಕಾಗತ್ತೆ. ಸೊ OTP ಬಂದ್ಮೇಲೆ ಆ OTP ಅನ್ನ ನಮೂದಿಸಬೇಕಾಗತ್ತೆ. ಸೊ ಲಾಗಿನ್ ಆದ ನಂತರ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣುತ್ತೆ ನೋಡಿ, ನ್ಯೂ ರಿಕ್ವೆಸ್ಟ್ ಅನ್ನುವಂಥದ್ದು. ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ, ಹಾಗೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಇರುವಂತ ಒಂದು ಆಯ್ಕೆ ಇದೆ ನೋಡಿ. ಅದನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ ಕಾಣುತ್ತೆ. ನಿಮ್ಮ ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಹೋಬಳಿ ಆಗಿರ್ಬೋದು, ಗ್ರಾಮ, ಹೆಸರು, ಆಧಾರ್ ಸಂಖ್ಯೆ, ರೇಷನ್ ಕಾರ್ಡು ಇವೆಲ್ಲವನ್ನ ನೀವು ಭರ್ತಿ ಮಾಡಬೇಕಾಗತ್ತೆ. ಕುಟುಂಬದ ವಾರ್ಷಿಕ ಆದಾಯ ಹಾಗೂ ಜಾತಿ ಸಂಬಂಧಿತ ಮಾಹಿತಿಯನ್ನ ಇಲ್ಲಿ ನೀವು ಕರೆಕ್ಟ್ ಆಗಿ ಸಲ್ಲಿಸಬೇಕಾಗತ್ತೆ. ಸೊ ನಿಗದಿತ ಗಾತ್ರದಲ್ಲಿ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ 40 ರಿಂದ 50 ರೂಪಾಯಿ ಇರುವ ಒಂದು ಶುಲ್ಕ, ಅಂದ್ರೆ UPI ಥ್ರೂ ನೀವು ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಇಲ್ಲಿ ನಿಮಗೆ 40 ರೂಪಾಯಿ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಯಶಸ್ವಿಯಾದ ಬಳಿಕ ನಿಮಗೆ ಅಪ್ಲಿಕೇಶನ್ ನಂಬರ್ ಅನ್ನುವಂಥದ್ದು ಸಿಗುತ್ತೆ. ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದ್ರೆ ಈಗ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ, ನಾಳೆ ದಿನ ಅದನ್ನ ಚೆಕ್ ಮಾಡ್ಬೇಕಲ್ವಾ. ಸೊ ಈ ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಹೇಗಾಗತ್ತೆ? ಅರ್ಜಿಯನ್ನ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನ ಗ್ರಾಮ ಲೆಕ್ಕಿಗರು ಅಂದ್ರೆ ವಿಲೇಜ್ ಅಕೌಂಟೆಂಟ್ ಹಾಗೆ ಕಂದಾಯ ನಿರೀಕ್ಷಕರು, ರೆವೆನ್ಯೂ ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಾರೆ ಸ್ನೇಹಿತರೆ. ನೀವೇನ್ ಅರ್ಜಿಯನ್ನ ಸಲ್ಲಿಸಿದ್ರ ಆನ್ಲೈನ್ ಅಲ್ಲಿ ಅವ್ರು ಚೆಕ್ ಮಾಡ್ತಾರೆ. ದಾಖಲೆಗಳು ಸರಿ ಇತ್ತು ಅಂತಂದ್ರೆ ಡಿಜಿಟಲ್ ಸಹಿಯೊಂದಿಗೆ ಅರ್ಜಿಯನ್ನ ಅನುಮೋದಿಸ್ತಾರೆ. ಅನುಮೋದನೆ ನಂತರ ಸಾರ್ವಜನಿಕರು ಅಂದ್ರೆ ನೀವು ಅಧಿಕೃತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನಾಡ ಕಚೇರಿ ಪೋರ್ಟಲ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಈಗ ನಮ್ದು ಅರ್ಜಿ ಅಪ್ರೂವ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಹೆಂಗ್ ಗೊತ್ತಾಗುತ್ತೆ? ಸೊ ಅರ್ಜಿಯನ್ನ ಸಲ್ಲಿಸಿದ ನಂತರ ಅದರ ಸ್ಥಿತಿಯನ್ನ ಆನ್ಲೈನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಅದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಈಗ ನಿಮ್ಮ ಹತ್ರ ನಾಡ ಕಚೇರಿ ಅಧಿಕೃತ ವೆಬ್ಸೈಟ್ ಇದೆಯಲ್ವಾ, ಸೊ ಅಲ್ಲಿ ನಿಮ್ಗೊಂದು ಆಪ್ಷನ್ ಇದೆ, ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಸರ್ಟಿಫಿಕೇಟ್ ಸ್ಟೇಟಸ್ ಅನ್ನುವಂಥದ್ದು ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಅರ್ಜಿಯ ಸ್ವೀಕೃತಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ನಿಮ್ಗೊಂದು ಕ್ಯಾಪ್ಚಾ ಕೋಡ್ ಹಾಕಬೇಕಾಗತ್ತೆ. ಸೊ ಅಲ್ಲಿ ಏನಿರುತ್ತೋ ಅದನ್ನ ಆಸ್ ಇಟ್ ಈಸ್ ಹಾಕಬೇಕು. ಸೊ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅನ್ನುವಂಥ ಪ್ರೊಸೆಸ್ ನಿಮಗೆ ಇಲ್ಲಿ ಕಾಣುತ್ತೆ ಸ್ನೇಹಿತರೆ. ಸೊ ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರಾಗಿರ್ಬೋದು, ಅರ್ಜಿಯಲ್ಲಿರುವಂತಹ ಹೆಸರು ಒಂದೇ ರೀತಿಯಲ್ಲಿರಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಜಾತಿ ಪ್ರಮಾಣ ಪತ್ರ ಜೀವಿತಾವಧಿ ಮಾನ್ಯತೆ ಹೊಂದಿರುತ್ತೆ ಸ್ನೇಹಿತರೆ. ಸೊ ಕೆಲವು ವಿಶೇಷ ವರ್ಗಗಳಿಗೆ ಹೊರತುಪಡಿಸಿ ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆದಾಯ ಪ್ರಮಾಣ ಪತ್ರ ಸಾಮಾನ್ಯವಾಗಿ 5 ವರ್ಷಗಳವರೆಗೆ ಮಾತ್ರ ಮಾನ್ಯವಾಗಿರುತ್ತೆ. ಅದನ್ನ ಮತ್ತೆ ನೀವು ರಿನಿವಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲ ಅಂತಂದ್ರೆ ಅದು ರಿಜೆಕ್ಟ್ ಆಗುತ್ತೆ. ಸೊ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸ್ನೇಹಿತರೆ, ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ನೀವು ಒಂದು ಅರ್ಧ ಗಂಟೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಬಟ್ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿರಬೇಕು. ಯಾಕಂತಂದ್ರೆ ನಿಮಗೆ ಯಾವುದೇ ಒಂದು ರಿಯಾಯಿತಿ, ಏನೇ ಒಂದು ಸರ್ಕಾರಿ ಕೆಲಸಗಳು ಬೇಕು ಅಂತಂದ್ರೂ ಕೂಡ ನಿಮಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡಬೇಕು. ಅದೇ ರಾಂಗ್ ಇತ್ತು ಅಂತಂದ್ರೆ ನಿಮಗೆ ಯಾವುದೇ ಯೋಜನೆಗಳು ಸಿಗೋದು ಕೂಡ ಕಷ್ಟ ಆಗುತ್ತೆ. ಸೊ ಆ ಯೋಜನೆಗಳು ಕರೆಕ್ಟ್ ಆಗಿ ಸಿಗಬೇಕು ಅಂತಂದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಕರೆಕ್ಟ್ ಆಗಿರಬೇಕು. ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಬಹಳ ಮುಖ್ಯವಾದಂತಹ ದಾಖಲೆ ಆಗಿರುತ್ತೆ. ಸರ್ಕಾರದ ಡಿಜಿಟಲ್ ಸೇವೆಗಳ ಮೂಲಕ ಈಗ ಪ್ರಮಾಣ ಪತ್ರಗಳನ್ನ ಪಡೆಯುವುದಕ್ಕೆ ತುಂಬಾ ಈಸಿ ಆಗಿದೆ ಸ್ನೇಹಿತರೆ. ಕಚೇರಿಗಳಿಗೆ ಅಲ್ದಾಡದೆ ಸಮಯ ಹಾಗೆ ಹಣವನ್ನ ಉಳಿಸ್ಕೊಂಡು ಮನೆಯಲ್ಲೇ ಕುಳಿತುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು, ಅಧಿಕೃತ ಪ್ರಮಾಣ ಪತ್ರವನ್ನ ಪಡೆಯಬಹುದು ಸ್ನೇಹಿತರೆ. ಸೊ ಹಾಗಾಗಿ ನಾನು ಲಿಂಕ್ ಅನ್ನ ನಿಮಗೆ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ಸೊ ನಿಮಗೆ ಜಾತಿ ಆದಾಯ ಪ್ರಮಾಣ ಪತ್ರ ಮಾಡಬೇಕು ಅಂತ ಇದ್ರೆ ಹೇಗೆ ಅನ್ನೋದನ್ನ ನಿಮಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಬೆನಿಫಿಟ್ ಏನು, ಯಾಕೆ ಮಾಡಿಸ್ಬೇಕು ಅನ್ನೋದು, ಏನೇನು ದಾಖಲೆಗಳು ಬೇಕು ಅನ್ನೋದು ಕೂಡ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ತುಂಬಾ ಜನ ಕೇಳಿರೋದ್ರಿಂದ ಈ ವಿಡಿಯೋನ ಮಾಡಿದ್ದೀನಿ. ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡಿ. ಅವ್ರಿಗೂ ಕೂಡ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಮನೆಯಲ್ಲೇ ಹೇಗೆ ಕುಳಿತುಕೊಂಡು ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆರಾಮ್ಸೆ ಕೇಳ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.